ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವಿಡಿಯೋ ಹಾಕಿ ತುಂಬ ದಿನ ಆಗೋಗಿತ್ತು. ತುಂಬ ಜನ ಕೇಳ್ತಿದ್ರು ವಿಡಿಯೋ ಹಾಕಿ ಅಂತ. ಹಾಗಾಗಿ ಇವತ್ತು ನಾನು ನಿಮ್ಮೆಲ್ಲರಿಗೋಸ್ಕರ ಒಂದು ವಿಶೇಷವಾದಂತಹ ಸಾಂಬಾರ್ ಪುಡಿ ಮಾಡೋದನ್ನ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಅದೇ ಫ್ರೆಂಡ್ಸ್, ಸಾಂಬಾರ್ ಪುಡಿ ಅಂದರೆ ನಮ್ಮೆಲ್ಲರ ಮನೆಗಳಲ್ಲೂ ಪ್ರತಿದಿನ ಬಳಸುವಂತಹ ಪುಡಿ. ಅದೇ ಬೇಳೆ ಸಾಂಬಾರು, ಹುಳಿ ಸಾರು ಇದಕ್ಕೆಲ್ಲ ಬಳಸುವಂಥದ್ದು. ಬೇಳೆ ಸಾರು ಪುಡಿನ ಇವತ್ತು ನಾವು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಒಂದಿನ ಮಾಡಿಟ್ಕೊಂಡ್ರೆ ಸಾಕು, ವರ್ಷ ಪೂರ್ತಿ ಉಪಯೋಗ ಮಾಡ್ಬೋದು. ಈ ಪುಡಿ ಮಾಡಬೇಕಾದ್ರೆ ಚೆನ್ನಾಗಿ ಬಿಸಿಲಿದ್ರೆ ಒಳ್ಳೆಯದು. ಈಗ ಈ ಬೇಳೆ ಸಾರು ಪುಡಿಗೆ ಏನೇನು ಐಟಮ್ ಬೇಕು ಅಂತ ನೋಡೋಣ ಬನ್ನಿ. ಈ ಪುಡಿ ಮಾಡೋಕೆ ಒಟ್ಟು 18 ತರಹದ ಐಟಮ್ ಬೇಕಾಗುತ್ತೆ. ಅವು ಯಾವುವು ಅಂತ ನೋಡೋಣ. ಮೊದಲಿಗೆ ಬ್ಯಾಡಗಿ ಮೆಣಸಿನ್ಕಾಯಿ 1 kg, ಒಣಮೆಣಸಿನ್ಕಾಯಿ 1 kg, ಮಣ್ಕಟ್ ಮೆಣಸಿನ್ಕಾಯಿ 1 kg, ಧನಿಯಾ 2 kg, ಜೀರಿಗೆ 3/4 kg, ಮೆಣಸು 200 ಗ್ರಾಮ್, ಮೆಂತ್ಯೆ 200 ಗ್ರಾಮ್, ಗಸಗಸೆ 200 ಗ್ರಾಮ್, ಅರಿಶಿನ 300 ಗ್ರಾಮ್, ಕುಸುಬ್ಲಕ್ಕಿ 500 ಗ್ರಾಮ್, ಅಕ್ಕಿ ಅರ್ಧ kg, ಸಾಸಿವೆ 200 ಗ್ರಾಮ್, ಕಡಲೆಕಾಳು 500 ಗ್ರಾಮ್, ಹೆಸರುಕಾಳು 1 kg, ತೊಗರಿಬೇಳೆ ಅರ್ಧ kg, ಕರಿಬೇವು 100 ಗ್ರಾಮ್, ಉಪ್ಪು 400 ಗ್ರಾಮ್, ಇಂಗು 8 ಗ್ರಾಮ್. ಮೊದಲು ಧನಿಯಾ, ಮೆಣಸಿನಕಾಯಿ, ಕರಿಬೇವು ಇವೆಲ್ಲವನ್ನು ಒಂದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ನಂತರ ಇವನ್ನೆಲ್ಲ ಒಂದೊಂದೇ ಮೀಡಿಯಂ ಉರಿನಲ್ಲಿ ಹದವಾಗಿ ಹುರ್ಕೋಬೇಕು. ಈಗ ನೋಡಿ, ನಾವು ಮೊದಲಿಗೆ ಕಡಲೆಕಾಳನ್ನು ಹದವಾಗಿ ಹುರ್ಕೊಳ್ಳೋಣ. ಅದು ಸಿಪ್ಪೆ ಬಿಡೋ ಗಂಟ ಹುರಿದ್ರೆ ಒಳ್ಳೆಯದು. ನಂತರ ರೇಷನ್ ಅಕ್ಕಿನ ಹಾಕೊಂಡು ಕಂದು ಬಣ್ಣ ಬರೋವರೆಗೂ ಹುರಿಯೋಣ. ಇದಾದ್ಮೇಲೆ ಕುಸುಬ್ಲಕ್ಕಿನ ಗೋಲ್ಡನ್ ಕಲರ್ ಬರೋವರೆಗೂ ಹುರಿಯೋಣ. ಇದೆಲ್ಲ ಆದ್ಮೇಲೆ ನಾವೀಗ ಜೀರಿಗೆನ ಹಾಕೊಂಡು ಹದವಾಗಿ ಹುರಿಯೋಣ. ಜೀರಿಗೆ ನಾವು 3/4 kg ತಗೊಂಡಿದ್ದೀವಿ. ಇದರಿಂದಾಗಿ ಪುಡಿಯ ಘಮ ಹೆಚ್ಚುತ್ತೆ. ಸೊ ಜೀರಿಗೆ ಚೆನ್ನಾಗಿ ಹುರಿದಿರೋದನ್ನ ನೋಡೋಕೆ ಅದ್ರ ಶೇಪೇ ಬದಲಾಗಿರುತ್ತೆ. ಇದರಿಂದ ನಮಗೆ ಗೊತ್ತಾಗುತ್ತೆ. ನಂತರ ಹೆಸರು ಕಾಳನ್ನ ಹಾಕಿ ಚೆನ್ನಾಗಿ ಹುರಿಯೋಣ. ಹೆಸರು ಕಾಳು ಬಣ್ಣ ಬದಲಾಗಬೇಕು. ಈ ರೀತಿ ನಾವು ಹದವಾಗಿ ಹುರ್ಕೊಳ್ಳೋಣ. ಹೆಸರು ಕಾಳು ಆದಮೇಲೆ ನಾವು ತೊಗರಿಬೇಳೆನ ಹಾಕ್ಕೊಳ್ಳೋಣ. ತೊಗರಿಬೇಳೆ ಯೆಲ್ಲೋ ಕಲರಿಂದ ಸ್ವಲ್ಪ ಡಾರ್ಕ್ ಕಲರ್ ಆಗೋವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು. ನಂತರ ನಾವು ಕಾಳು ಮೆಣಸನ್ನ ಹಾಕ್ಕೊಂಡು ಹುರಿಯೋಣ. ಕಾಳು ಮೆಣಸು ಹುರಿತಾ ಇದ್ದಂಗೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಆಗ ಗೊತ್ತಾಗುತ್ತೆ ಇದು ಸರಿಯಾಗಿ ಹುರಿದಾಗಿದೆ. ಇದಾದ್ಮೇಲೆ ಮೆಂತ್ಯನ ಹಾಕೊಂಡು ಹುರಿಯೋಣ. ಸೊ ಮೆಂತ್ಯೆ ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಹುರಿಬೇಕು. ನಂತರ ಗಸಗಸೆ ನೋಡಿ ಫ್ರೆಂಡ್ಸ್, ಗಸಗಸೆನ ಹುಷಾರಾಗಿ ಹುರಿಬೇಕು. ಇದು ಸೀದೋಯ್ತು ಅಂದರೆ ಪುಡಿನೇ ಹಾಳಾಗುತ್ತೆ. ಹಾಗಾಗಿ ಹುಷಾರಾಗಿ ಹುರ್ಕೊಳ್ಳಿ. ಇದಾದ್ಮೇಲೆ ನಾವು ಸಾಸಿವೆನ ಹಾಕೊಂಡು ಹುರ್ಕೊಳ್ಳೋಣ. ಸಾಸಿವೆನ ಕೂಡ ಚಟಪಟ ಅಂದರೆ ಸಾಕು, ಅಷ್ಟು ಹುರ್ಕೊಂಡ್ರೆ ಸಾಕು. ನಂತರ ಅರಿಶಿನ ಕೊಂಬನ್ನ ಹುರ್ಕೊಳ್ಳೋಣ. ಇದೆಲ್ಲ ಆದ್ಮೇಲೆ ನಾವು ಧನಿಯಾನ ಹುರ್ಕೋಬೇಕು. ಸೊ ಧನಿಯಾನ ಹುರಿಯೋವಾಗ ಹುಷಾರಾಗಿರ್ಬೇಕು. ಯಾಕಂತಂದ್ರೆ ಧನಿಯಾ ಹುರಿದು ಬಗ್ಸೋಷ್ಟೊತ್ತಿಗೆ ತಳ ಸೀದೋಗಿರುತ್ತೆ. ಹಾಗಾಗಿ ಧನಿಯಾನ ಹುಷಾರಾಗಿ ಹುರ್ಕೊಳ್ಳೋಣ. ಸೊ ಧನಿಯಾ ಆದ್ಮೇಲೆ ಲಾಸ್ಟಲ್ಲಿ ಮೆಣಸಿನ್ಕಾಯಿನ ಹುರ್ಕೋಬೇಕು. ಒಂದೊಂದೇ ಥರದ ಮೆಣಸಿನ್ಕಾಯಿನ ಸಪ್ರೇಟಾಗಿ ಹುರ್ಕೊಳ್ಳಿ. ಸೊ ಹುರಿಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಯಾಕಂತಂದರೆ ಅದು ಘಾಟಾಗಿ ಮನೆಯೆಲ್ಲ ಘಾಟಾಗಿಬಿಡುತ್ತೆ. ಅದರಿಂದ ನಾವು ಹೇಳ್ತಾ ಇದ್ದೀವಿ ಎಣ್ಣೆ ಹಾಕ್ಕೊಳ್ಳಿ. ಸೊ ಇದೆಲ್ಲ ಆದಮೇಲೆ ಕೊನೆಯಲ್ಲಿ ಕರಿಬೇವು ಒಣಗಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಬೆಚ್ಚಗಾಗೋವರೆಗೂ ಹುರ್ಕೋಬೇಕು. ಸೊ ಇದೆಲ್ಲ ಹುರಿದಿದ್ದಾಯಿತು. ಈಗ ಎಲ್ಲನೂ ಒಂದೊಂದನ್ನೇ ತೆಗೆದು ದೊಡ್ಡ ಬೇಸನ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡಿ ಬಿಸಿಲಿದ್ದಾಗ ಒಂದು ಅರ್ಧ ಗಂಟೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಂತರ ಅದು ಗರಿಗರಿ ಆದಮೇಲೆ ನಾವು ಇದನ್ನು ತಗೊಂಡೋಗಿ ಮಿಷಿನ್ಗೆ ಹಾಕಿಸ್ಕೊಂಡು ಬರಬೇಕು. ಸೊ ಮಿಷಿನಲ್ಲಿ ಹಾಕ್ಸ್ಕೊಂಡು ಬರಬೇಕಾದ್ರೆ ನೋಡಿ, ಅವರು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದಾರೆ. ಈ ರೀತಿ ಆದಾಗ ನೋಡಿ, ಈ ಅದಕ್ಕೆ ಬಂದರೆ ಸಾಕು, ಪುಡಿ ಚೆನ್ನಾಗಾಗುತ್ತೆ. ಸೊ ಇದಾದಮೇಲೆ ಅದನ್ನು ಹಾಗೆ ಬಿಸಿನೇ ಎತ್ತಿಡಬೇಡಿ. ಯಾಕಂತಂದರೆ ಅದು ಸ್ವಲ್ಪ ಗಾಳಿಗೆ ತಣ್ಣಗಾಗಬೇಕು. ಒಂದು ಏರ್ಟೈಟ್ ಬಾಕ್ಸಲ್ಲಿ ಕಟ್ಟಿ ಎತ್ತಿಟ್ರೆ ನೀವು 1 ವರ್ಷದ ಗಂಟ ನಾವು ಅದನ್ನು ಬಳಸ್ಬೋದು. ಸೊ ಹೀಗೆ ನಾವು ಅಂಗಡಿಗೆ ಸಿಗೋ ಬೇಳೆ ಸಾರು ಪೌಡ್ರನ್ನ ತಂದು ಬಾಡೋದಕ್ಕಿಂತ ನಾವೇ ಮನೆಯಲ್ಲಿ ಮಾಡಿದಂತಹ ಬೇಳೆ ಸಾರು ಪುಡಿನಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದ್ರ ಮಜಾನೇ ಬೇರೆ. ಸೊ ನೀವೇನಾದರೂ ಕಮ್ಮಿ ಕ್ವಾಂಟಿಟಿಲಿ ನೀವು ಸಾಂಬಾರು ಪುಡಿ ಮಾಡಬೇಕು ಅಂತಂದರೆ ನಾನು ಈಗೇನು ತೋರಿಸಿದ್ದೀನಿ ಅದರಲ್ಲಿ ಅರ್ಧ ಹಾಕ್ಕೊಂಡ್ರೆ ಸಾಕು. ಸೊ ನೀವೆಲ್ಲ ಈ ಸಾಂಬಾರು ಪುಡಿನ ಮನೆಯಲ್ಲಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.